ಇವತ್ತು ನಮ್ಮ ಸರ್ಕಾರ 2 ವರ್ಷಕ್ಕೆ ಮಾಡಿರೋ ಕಾರ್ಯಕ್ರಮ ಹೇಳಿದೀವಿ ಮತ್ತು ಗಣರಾಜ್ಯೋತ್ಸವದ ಮಹತ್ವ ದೇಶದ ಭಕ್ತಿ ಆಗಲಿ ಗಣರಾಜ್ಯೋತ್ಸವ ಯಾಕಾಯ್ತು ಯಾಕೆ ಮಾಡಿದ್ರು ಸ್ವತಂತ್ರ ಬಂದಾಗ ಯಾರ್ಯಾರು ಬಲಿದಾನ ಇದೆಲ್ಲವನ್ನು ಇವತ್ತು ಸ್ಪೀಚ್ ಅಲ್ಲಿ ಹೇಳಿದ್ವಿ. ಬಹುಶಃ ಅಷ್ಟೇ ಸಾಕು ಅಂತ ನನಗನ್ನಿಸುತ್ತೆ. ಇವತ್ತಿನ ಇದಕ್ಕೆ ನಾಳೆ ನಾಡಿದ್ದು ಬೇರೆ ಪ್ರೆಸ್ ಇದು ಹೇಳ್ಬಹುದು ಅಂತ ನನ್ನ ಭಾವನೆ. ಇನ್ನೇನಾದ್ರು ಇದ್ರೆ ಹೇಳಿ. ಹೌದು 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 ಅದು ಮಾಡಿದೀವಿ. ಇವತ್ತು ವಿಶೇಷವಾಗಿ ಅವಕಾಶ ಕೊಟ್ಟಿಲ್ಲ ಅಲ್ಲ, ಕೇಂದ್ರದಲ್ಲಿ ಇದು ರೈತರಿಗೆ ಮಾಡಿದಂತ ಒಂದು ಅವಮಾನ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕೃಷಿಗೆ ಮತ್ತು ಕೃಷಿ ಮಹಿಳೆಯರಿಗೆ, ಕೃಷಿ ಉತ್ಪಾದಕರಿಗೆ ಮತ್ತು ಕೃಷಿಯ ಮೌಲ್ಯವರ್ಧನೆ ಮಾರ್ಕೆಟಿಂಗ್ಗೆ ಹೆಚ್ಚು ಒತ್ತು ಕೊಡಬೇಕಾದಂಥ ದಿನ. ನಮ್ಮ ಕರ್ನಾಟಕದಲ್ಲಿ ನಾವು 6, 7, 8 ಒಂದು ಮೇಳ ಮಾಡ್ತಾ ಇದ್ದೀವಿ ಮತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ಕೃಷಿ ಉದ್ಯಮಿಗಳಾಗಿ ಮಾಡುವಂಥ ಅನೇಕ ಕಾರ್ಯಕ್ರಮಗಳನ್ನ ನಾವು ಕೃಷಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದೀವಿ. ಬರೀ ಕೃಷಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಲ್ಲ, ಕೃಷಿನ ಮಾಡಿ ಅದರಿಂದ ಪಡೆದಂಥ ರೈತರು ಅದನ್ನ ಯಾವ ರೀತಿ ಮಾರ್ಕೆಟಿಂಗು ಮತ್ತು ಬ್ರ್ಯಾಂಡಿಂಗು ಸಂಸ್ಕರಣೆ ಮಾಡಬೇಕು ಅನ್ನೋದನ್ನು ಸಹ ನಾವು ಹೆಚ್ಚು ಕೊಟ್ಟಿದ್ದೀವಿ. ಸೊ ಅದರಿಂದ ಬಹುಶಃ ಕೇಂದ್ರ ಸರ್ಕಾರ ಅವರು ಭಾವನೆಗಳಲ್ಲಿ ಮತ್ತು ಧರ್ಮಗಳಲ್ಲಿ ಜಾತಿಗಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ. ನಾವು ನೇರವಾಗಿ ಜನರಿಗೆ ಏನೆಲ್ಲ ಅವಶ್ಯಕತೆ ಇದೆ, ಈ 5 ಗ್ಯಾರಂಟಿ ಕೊಟ್ಟರು ನಿರಂತರವಾಗಿ ಒಂದಲ್ಲ ಒಂದು ಯೋಜನೆಗಳನ್ನ ಜನರಿಗೆ ಕೊಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ನಮ್ಮ ರವಿಯವರ ಕ್ಷೇತ್ರದಲ್ಲಿ ಹೊಸೂರ ಹತ್ರ ಗಾಂಧಿ ಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. 2016ರಿಂದ ಅದು ನೆನೆಗುದಿಗೆ ಬಿದ್ದಿದಂಥ ಗಾಂಧಿ ಭವನ. ಅಲ್ಲಿ ಗಾಂಧಿಯ ತತ್ವಗಳು, ಸಿದ್ಧಾಂತಗಳು ಅದು ಮತ್ತು ಆ ಒಂದು ಫೋಟೋಗಳಿರ್ಬೋದು, ಕೆಲವು ವಿಚಾರಗಳ ಧಾರೆಗಳಿರ್ಬೋದು ಮತ್ತು ಅವರು ಮಹಿಳೆಯರಿಗೆ, ಕಾರ್ಮಿಕರಿಗೆ ಕೊಟ್ಟಂತ ಹೆಚ್ಚು ಮಹತ್ವ ಇರ್ಬೋದು, ಈ ಥರದ ಹಲವಾರು ವಿಚಾರಗಳನ್ನ ಅಲ್ಲಿ ಆ ಗಾಂಧಿ ಭವನದಲ್ಲಿ ಜನರಿಗೆ, ಯುವನ ಪೀಳಿಗೆಗಳಿಗೆ ಪರಿಚಯಿಸ್ತಕ್ಕಂಥದ್ದು ಮತ್ತು ದಿನ ಅಲ್ಲಿ ಕಾರ್ಯಕ್ರಮಗಳು, ಚಟುವಟಿಕೆಗಳು ನಡೆದು ಮಂಡ್ಯ ಕ್ಷೇತ್ರದ ಜನಗಳಿಗೆ ಗಾಂಧಿ ತತ್ವದ ಬಗ್ಗೆ, ಸಿದ್ಧಾಂತದ ಬಗ್ಗೆ ಮತ್ತು ದೇಶದ ಭಕ್ತಿ ಬಗ್ಗೆ, ದೇಶ ಸ್ವತಂತ್ರದ ಬಗ್ಗೆ ಇದೆಲ್ಲವನ್ನು ತಿಳಿಸ್ತಕ್ಕಂಥದ್ದು ಹೆಚ್ಚು ಮಾಡಬೇಕು ಅಂತ ಇವತ್ತು ಒಂದು ಉದ್ಘಾಟನೆ. ಮಹಾರಾಷ್ಟ್ರ ಸಿಎಂ ಹೇಳ್ತಾರೆ 400 ಕೋಟಿ ರೂಪಾಯಿ ಕಾಂಗ್ರೆಸ್ ಪಕ್ಷಕ್ಕೆ ತನಿಖೆ ಆಗಲಿ, ಯಾರು ಬೇಡ ಅಂತಾರೆ? ಅವ್ರದ್ದೇ CBI, ED, IT ಎಲ್ಲ ಇದೆ. ತನಿಖೆ 2,000 ರೂಪಾಯಿ ನೋಟು ಇದೆಲ್ಲ ತನಿಖೆ ಆಗ್ಬೇಕು. ಮೊನ್ನೆ CBIನವ್ರು ಪತ್ರ ಬರೆದ್ರೆ ನಮ್ಮ ಕೈಲಿ ತನಿಖೆ ಮಾಡಕ್ ಆಗಲ್ಲ, ನೀವೇ ಎಲ್ಲ ಮೆನ್ಗಳನ್ನ ಕೊಡಬೇಕು, ಸ್ಟಾಫ್ಗಳು ಕೊಡಬೇಕು ಅಂತ. ಈಗ ಮಾತಾಡ್ತಾರೆ BJPಯವರು, JDS ಅವರು CBI ಕೊಡಿ ಅಂತ. CBIನವರು ಕೊಟ್ಟಿರೋದನ್ನೇ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಕೊಟ್ಟರೆ ನಾವು ಮಾಡ್ಲಿಕ್ಕಾಗಲ್ಲ ಅಂತ ಪತ್ರ ಬರ್ತಾರೆ ಈ ದೇಶದಲ್ಲಿ. ಸೊ ಅವರು ಏನಪ್ಪ ಅಂದರೆ, ಅವರು ರಾಜಕೀಯಕ್ಕೆ ಏನು ಬೇಕು ಅದನ್ನ ಅಂಥವ್ರ ಮೇಲೆ ಗದಾಪ್ರಹಾರ ಮಾಡ್ಲಿಕ್ಕೆ ಅಷ್ಟೇ CBI, ED ಇಟ್ಕೊಂಡಿರೋದ್ರಿಂದ ಸೊ ರಾಷ್ಟ್ರದ ಈ ಇಂಥವ್ರ ಬಗ್ಗೆ ತನಿಖೆ ಮಾಡಿ ಅಥವಾ ಈ ಥರದ ಕ್ರಮ ತಗೊಳ್ಳೋದು, ಈ ಥರದ್ದೆಲ್ಲ ಏನು ಆ ಸಂಸ್ಥೆಗಳು ಕೆಲಸ ಮಾಡ್ತಾರೆ. ಅಲ್ಲ, ED ಮೇಲೆ ನಂಬಿಕೆ ಇಲ್ಲ, ಸಂಸ್ಥೆ ಮೇಲೆ ನಂಬಿಕೆ ಇದೆ. ಸಂಸ್ಥೆನ ಆ ಮಟ್ಟಕ್ಕೆ ಮಾಡಿದ್ದಾರೆ, ಅದನ್ನ ಇನ್ನು ಹೊಸ ಏನು ತರಕ್ಕಾಗಲ್ಲ. ಆ ಸಂಸ್ಥೆಗಳಲ್ಲಿ ಇಂಡಿಪೆಂಡೆಂಟ್ ಅವಕಾಶಗಳು ಕೊಡಬೇಕು, ಪ್ರಭಾವ ಬೀರುವಂತ ಕೆಲಸ. ತನಿಖೆ ಮಾಡಬೇಕು ಅಂತ ಹೇಳಿದ್ವಲ್ಲ ನಾವು, ಇಂಟರ್ ಸ್ಟೇಟ್ ಆದ್ರಿಂದ CBI ತನಿಖೆ ಮಾಡಿ. ರೆವಿನ್ಯೂ ಇಲಾಖೆ
ಯಾರು ತನಿಖೆ ಮಾಡಿದ್ರೆ ಸೂಕ್ತವಾಗಿರುತ್ತೆ ಅನ್ನೋದನ್ನ. ಸೊ ನಮೀಗ ಲೋಕಾಯುಕ್ತ ಒಂದು ಸಂಸ್ಥೆ, ಲೋಕಾಯುಕ್ತದಲ್ಲಿ ರಿಟೈರ್ಡ್ ಜಡ್ಜಿ ಇರೋದು, ಲೋಕಾಯುಕ್ತದಲ್ಲಿ ಜುಡಿಷಿಯಲ್ ಇದು ಇದೆ. ಒಂದು ನಿಮಿಷ, ಪೊಲೀಸ್ ಇಲಾಖೆ ಬರೀ ಕ್ರಿಮಿನಲ್ ಕೇಳಪ್ಪ, ಇಲಾಖೆನಲ್ಲಿ ಜುಡಿಷಿಯಲ್ ವ್ಯವಸ್ಥೆನೂ ಇದೆ ಲೋಕಾಯುಕ್ತದಲ್ಲಿ. ಪೊಲೀಸ್ ಇಲಾಖೆ ಕ್ರಿಮಿನಲ್ ಕೇಸಿಗೆ ಮಾತ್ರ ಸೀಮಿತ, ಅವರು ಬೇರೆ ತನಿಖೆ ಮಾಡಲ್ಲ. ಅವರು ಲೋಕಾಯುಕ್ತ ಅದು ಬಿಟ್ಟರೆ ರೆವಿನ್ಯೂ ಇಲಾಖೆ ಸಪೋರ್ಟ್ ಮಾಡುತ್ತೆ. ಏನು ಬೇಕಾದ್ರೂ ನಾವು ಮಳವಳ್ಳಿನಲ್ಲಿ ನಾಗಮಂಗಲಕ್ಕೆ ಸೀಮಿತ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಏನೇನಾಗಿದೆ ಅಂತ, ಇದು ಎಲ್ಲಿಂದ ಪ್ರಾರಂಭ ಆಗಿದೆ ನಡೀತಾ ಇದೆ. ಇದು ಒಂದು ಹಂತ ಅಷ್ಟೇ, ಇದೇನು ಈಗ ಪ್ರಾರಂಭ ಆಗಿದ್ದಲ್ಲ. ಈಗಾಗಲೇ ತನಿಖೆ ಆಗಿ 600 ಕೇಸನ್ನ ಸೀಜ್ ಮಾಡಿ, ಸೊ ಆ ತನಿಖೆ ಆಗಿ AC ಅವರಿಗೆ ರೆಫರ್ ಮಾಡಿದ್ದಾರೆ. ಅದರಲ್ಲಿ ಯಾವುದು ರಿಜೆಕ್ಟು, ಯಾವುದು ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿಂದನೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಇದೆಲ್ಲ. ಅದು ನಿರಂತರವಾಗಿ ನಿಲ್ಲದೆ ಇರೋದ್ರಿಂದ ಇದು ಈಗ 2ನೇ ಹಂತದಲ್ಲಿ ಮೊನ್ನೆ ರೈಡ್ ಮಾಡಿದಾಗ ಕೆಲವು ಸಿಕ್ಕಿದ್ದಾರೆ. ಸೊ ಯಾವ ಪ್ರಶ್ನೆ ಇಲ್ಲ, ಈಗಾಗಲೇ A1 ಅಧಿಕಾರಿಗಳು, ಅಧಿಕಾರಿಯೇತರರು ಸಿಗಾಕೊಂಡಿದ್ದಾರೆ. ಇನ್ನೂ ಸುದೀರ್ಘವಾಗಿ ಮಾಡ್ಲಿಕ್ಕೆ ಮೊನ್ನೆ ರಾತ್ರಿ ಎಲ್ಲ ಒಂದಷ್ಟು ಜನ ರೈಡ್ ಮಾಡಿದ್ದಾರೆ. ಅವತ್ತು ಕೆಲವರು ಸಿಗಾಕೊಂಡಿದ್ದಾರೆ, ಕೆಲವರು ಸಿಗಾಕೊಂಡಿಲ್ಲ. ಸೊ ಇನ್ನೂ ಬಹಳ ಜನ ಇದ್ದಾರೆ ಅಂತ ನನಗೂ ಗೊತ್ತಿದೆ. ಸೊ ಪಾಪ ಅವ್ರ ಬಗ್ಗೆ ನಾನು ಯಾಕೆ ಮಾತಾಡ್ತೀನಿ. ಸೊ ಮುಲಾಜಿಲ್ದಲೇ ಹೋಗಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾರೆ, ರೈತರು ಹೋರಾಟ. ಸೊ ಅದು ನೋಡೋಣ, ಅದು ರಾಜ್ಯ ಮಟ್ಟದ ಮುಚ್ತಾ ಇಲ್ಲ, ಇದು ಮರ್ಜ್ ಮುಚ್ಚೋದಕ್ಕೂ ಮರ್ಜ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಈಗ ಸ್ಥಳೀಯವಾಗಿ ಮಕ್ಕಳೇ ಇಲ್ಲ ಅಂದಾಗ, ನಾವು 100 ಮಕ್ಳು ಬೇಕು, 10 ಮಕ್ಳು ಬೇಕು, ಮಿನಿಮಮ್ 8 ಮಕ್ಳು ಬೇಕು, ಮಕ್ಕಳೇ ಇಲ್ಲ ಅಂದಾಗ ಅದಕ್ಕೆ ಏನು ಮಾಡಬೇಕು ಅಂತ, ಅದಕ್ಕೆ ಸ್ಥಳೀಯವಾಗಿ ಏನು ಹೋರಾಟಗಾರರಿದ್ದಾರೆ ಅವರೆಲ್ಲ ಸ್ಥಳೀಯ ಜನರಿಗೆ ಅವ್ರವ್ರ ಮಕ್ಕಳನ್ನ ಗ್ರಾಮದಲ್ಲಿ ಶಾಲೆ ಇರ್ತಕ್ಕಂಥದ್ದಲ್ಲಿ ಓದಿಸೋದನ್ನ ಮಾಡಿದ್ರೆ ಯಾರು CBSE ICSE ಸಿಲೆಬಸ್ ಕೊಟ್ರೆ ಯಾಕೆ ಹೊರಗಡೆ ಹೋಗ್ತಾರೆ ಮಕ್ಕಳು ಬರ್ತಾರೆ. ಸೊ ಆ ಊರಲ್ಲಿ CBSE ಇದನ್ನ ಪಾಪ ಯಾರೋ ಹೋರಾಟಗಾರರು ಇದಾರಲ್ಲ, ಬಂದ್ರಲ್ಲ ಇವತ್ತು, ಅವ್ರು ಬಂದು ಸಲಹೆ ಕೊಡ್ಲಿ, ಅದನ್ನೇ ಮಾಡಿ. CBSEನ ಆ ಊರಲ್ಲೇ ಮಾಡ್ಬೋದು ಅಂತ ಅಂದ್ರೆ ಖಂಡಿತ ಮಾಡಿ. ಮಧ್ಯದಲ್ಲಿ ಹರಾಜಿನಿಂದ ಸರ್ಕಾರ ಕೋಟ್ಯಾಂತರ ಲೂಟಿ ಮಾಡ್ತಿದೆ ಅಂತ ಪಾಪ ಅವ್ರು ಹೇಳಲೇಬೇಕು. ಅವರು ಅಧಿಕಾರಿನೂ ಕೂಡ ತಪ್ಪು ಮಾಡಿದ್ರೆ ಕ್ರಮ ಆಗುತ್ತೆ. ನೋಡ್ರಿ, ಪ್ರಪಂಚದಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಇವೆಲ್ಲ ನಿರಂತರವಾಗಿ ಸ್ವತಂತ್ರ ಬಂದ ಮೇಲೆ ಇದೇನು ಹೊಸ್ತೇನಲ್ಲ. ಎಲ್ಲೆಲ್ಲಿ ತಪ್ಪಾಗುತ್ತೆ ಆಗ್ತಾ ಇರ್ತದೆ, ಅದ್ರ ಮೇಲೆ ಕ್ರಮ ಆಗ್ತಾನೆ ಇರ್ತದೆ. ಎಲ್ಲ ಸರ್ಕಾರಗಳು ಬಂದಾಗ, ಎಲ್ಲ ಆಡಳಿತ ಬಂದಾಗ ಅದ್ರ ಬಗ್ಗೆ ಯಾರು ಕಣ್ಮುಚ್ಚಿ ಕೂಡ್ಲಿಕ್ಕಾಗಲ್ಲ. ಸೊ ಈಗ ಅಬಕಾರಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ದೋಷಗಳಿದೆ, ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಕುಮಾರಸ್ವಾಮಿಯವರು ಹೇಳಲೇಬೇಕು. ಅವ್ರ ಕಾಲದಲ್ಲಿ ಈಗ ಮಹಾತ್ಮ ಗಾಂಧಿ ಬಿಟ್ರೆ, ರಾಮರಾಜ್ಯ ಬಿಟ್ರೆ 2ನೇದು 3ನೇದು ಅವರೇ ಅಲ್ಲ. ಮೊನ್ನೆ ಅವ್ರ ಮಗನೂ ಹೇಳೋನಲ್ಲ ಪಾಪ, ರಾಮರಾಜ್ಯ ಬರುತ್ತೆ ನೆಕ್ಸ್ಟ್ 12 ದಿವಸ ಅಂತ. ಸೊ ಕಾಯೋಣ, ರಾಮರಾಜ್ಯ ಬರೋವರೆಗೂ ಕಾಯೋಣ. ಬೆಳಗಾವಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಸದನ ಹಾಳು ಮಾಡಿದ್ರು ಮುಖ್ಯಮಂತ್ರಿ ಬದಲಾವಣೆ. ಈಗ ರಾಜ್ಯಪಾಲರ ವಿಚಾರ ಅಂದ್ರೆ ಈಗ ಸದನದ ಗಾಂಭೀರ್ಯತೆ ಇದೆ ಅಂತ ಹೇಳ್ತಾರೆ. ನಾಳೆ ಈ ಸದನ 2.5 ವರ್ಷದಲ್ಲಿ ಅವರು ಬೇರೆ ಬೇರೆ ದಿಕ್ಕಿಗೆ ಹೋಗ್ತಾ, ಅವ್ರ ಕೈಲಿ ಯಾವುದೋ ಸಬ್ಜೆಕ್ಟ್ ಇಲ್ಲ. ಸರ್ಕಾರನ ಕಾರ್ಯಕ್ರಮಗಳ ಟೀಕೆ ಮಾಡೋಕ್ಕಾಗ್ತಾ ಇಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ಟೀಕೆ ಮಾಡೋಕ್ಕಾಗ್ತಾ ಇಲ್ಲ, ಲೋಪದೋಷಗಳನ್ನ ಕಂಡಿಡಿಯೋಕ್ಕಾಗ್ತಾ ಇಲ್ಲ. ಸೊ ಸದನ ನಡಿಬೇಕು ಅಂದರೆ ಬೆಳಗಾಂನಲ್ಲಿ ಇನ್ನೊಂದು 2 ದಿವಸ ಸದನ ಮುಂದುವರ್ಸೋಣ ಅಂದರೆ ವಿರೋಧ ಪಕ್ಷದವರೇ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. ಇವತ್ತು ಗವರ್ನರ್ ಸಬ್ಜೆಕ್ಟ್ ಸ್ಪೀಚ್ ಇದೆ, ಅದ್ರ ಮೇಲೆ ಸರ್ಕಾರ ಏನು ಬೇಕಾದ್ರೂ ವಿಚಾರ ಚರ್ಚೆ ಮಾಡ್ಬೋದು. ಗವರ್ನರ್ ಸ್ಪೀಚ್ ಅಂತ ಅಂದರೆ ಈ ರಾಜ್ಯದ ಜನರ ಅಥವಾ ಸರ್ಕಾರದ ಆಡಳಿತದ ಅಭಿವೃದ್ಧಿ ವಿಚಾರ, ಆರ್ಥಿಕ ವಿಚಾರ ಅಥವಾ ಏನೇ ಇದ್ರೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಅವ್ರ ಕೇಳಿ ಚರ್ಚೆ ಮಾಡಕ್ಕೆ ಆಗ್ತಾ ಇಲ್ಲ ಅಂದರೆ ಅಷ್ಟೇ ಅರ್ಥ ಮಾಡ್ತೀವಿ. ಹೌದು, ಸರ್ವೆ ನಂಬರ್ 48 ಅಧಿಕಾರಿಗಳು ಸರ್ವೆ ಮಾಡಿ ಇದನ್ನ 3 ಎಕರೆ ಜಮೀನ ಅಂದ್ರೆ ಹೊಸನಾಳು ಗುಡ್ಡನಘಟ್ಟ ಗ್ರಾಮದಲ್ಲಿ 48 ಈಗ ಕುಮಾರಸ್ವಾಮಿ ಕೇಳೋರು ಅದಕ್ಕೆ ನೋಡ್ರಿ, ನಾನು ಮಾತಾಡಬಾರ್ದು ಅಂತ ಕೇಳ್ತಾ ಇದ್ದಾರೆ. ಗೊತ್ತಾಯ್ತು, ಇವರು ಆಲ್ರೆಡಿ ಬಹಳ ಈಸಿ ಪ್ರೋಸೆಸ್ ನಮ್ಮ
ಮಂಡ್ಯ ನೀರಾವರಿ ಇಲಾಖೆ ಕಾಡಾ ಜಮೀನು ಭಾಳ ಈಸಿ ಅದು, ಅದನ್ನೇ ಕೊಟ್ಬಿಡೋಣ ಅಂತೇಳಿ ರವಿಯವರು ನನ್ನ ಹತ್ರ ಡಿಸ್ಕಸ್ ಮಾಡಿ ನಾನು ಅದನ್ನೇ ಒಪ್ಕೊಂಡೆ. ಅದಕ್ಕಿಂತ ಈ ಬೇರೆ ರೆವಿನ್ಯೂನ ಲ್ಯಾಂಡನ್ನು ನಾವು ಪ್ರೋಸೆಸ್ ಮಾಡಿ ಅಕ್ವಿಷನ್ ಮಾಡಿ ಕೊಡೋದಕ್ಕಿಂತ ಇದು ಸರ್ಕಾರಿ ಹಸ್ತದಲ್ಲಿದೆ, ಅದನ್ನ ತಕ್ಷಣ ಕ್ಯಾಬಿನೆಟ್ಗೆ ತಂದು 1 ತಿಂಗಳೊಳಗೆ ಪ್ರೋಸೆಸ್ ಮಾಡಿಕೊಡ್ತೀವಿ. ಯಾರು ಬೇಕಾದ್ರೂ ಮಾಡ್ಬೋದು, ನಾವೇ ಮಾಡ್ತಾ ಇರ್ತೀವಿ. ಈಗ ರೆವಿನ್ಯೂ ಇಲಾಖೆಯಿಂದ KSRTC ಕೊಡ್ತೀವಿ ಬಿಲ್ಡಿಂಗ್ ಕಟ್ಟಕ್ಕೆ, ಸೊ ಸ್ಕೂಲ್ ಕಟ್ಟಕ್ಕೆ ಕೊಡ್ತೀವಿ, ಹಾಸ್ಟೆಲ್ ಕಟ್ಟಕ್ಕೆ ಕೊಡ್ತೀವಿ, ಯಾವ್ದಾದ್ರು ಮಾಡ್ಬೋದು. ಸರ್ಕಾರ ಕ್ಯಾಬಿನೆಟ್ಗೆ ಸೊ ಪವರ್ ಇದೆ, ಅದು ಅಷ್ಟು ಈಸಿ ಯಾವುದೂ ಇಲ್ಲ. ರವಿ ಅವರು ಕೊಡಲೇಬೇಕು, ನಮ್ಮ ಜಿಲ್ಲೆಗೆ ಒಂದು ಫ್ಯಾಕ್ಟ್ರಿ ಬರುತ್ತೆ ಅಂದರೆ ಅಮೆರಿಕನ್ ಕಂಪ್ನಿ ಭಾಳ ಒಳ್ಳೆಯದು. ಅವರು ಸುಮ್ಮನೆ ಹೇಳ್ತಾರೋ ನಿಜ ಹೇಳ್ತಾರೋ ನಮ್ಗೆ ಗೊತ್ತಿಲ್ಲ, ನಮ್ಗೊಂದು ಅವಕಾಶ ಕೊಟ್ಬಿಡೋಣ ಅಂದರು. ಒಂದ್ ನಿಮಿಷ ಅದನ್ನೇ ಒಂದ್ ನಿಮಿಷ ಅದನ್ನ ನೀವು ಸ್ಪಷ್ಟಪಡಿಸ್ಬೇಕು, ಇಲ್ಲ ಅವರೇ ಹೇಳ್ಬೇಕು. ನನಗೆ ಈಗ ಅವರೇ ಹೇಳ್ಬೇಕು, ನೀವು ಸ್ಪಷ್ಟಪಡಿಸ್ಬೇಕು. ಈಗ ನಾನು ಏನೇ ಹೇಳಿದ್ರು ಅದಕ್ಕೆ ಇನ್ನೊಂದು ಥರ ಅರ್ಥ ಬರುತ್ತೆ. ಅದಕ್ಕೋಸ್ಕರ ನಾವಂತೂ ಕಾಡಾ ಲ್ಯಾಂಡನ್ನು 100 ಎಕರೆ ಕೊಡಕ್ಕೆ ರೆಡಿ ಇದ್ದೀವಿ, ಬಸರಾಳ ಏರಿಯಾದಲ್ಲೂ ಕೊಡಕ್ಕೆ ರೆಡಿ ಇದ್ದೀವಿ, ಮಳವಳ್ಳಿನಲ್ಲೂ ಜಮೀನಿದೆ ಅಲ್ಲೂ ಕೊಡಕ್ಕೆ ರೆಡಿ ಇದ್ದೀವಿ. ಬಟ್ ಆದರೆ ಅವರು ಫ್ಯಾಕ್ಟ್ರಿ ನಡೆಸೋ ಅಂತ ಯಾವುದೇ ಕಂಪ್ನಿ, ಅವ್ರ ಅಮೇರಿಕಾದವ್ರ ಕಂಪ್ನಿ ಆಗಲಿ ಅಥವಾ ಚೈನಾ ಕಂಪ್ನಿ ಆಗಲಿ, ನಾವು ಯಾವ್ದನ್ನೂ ಕ್ವಶನ್ ಮಾಡೋಣ. ಮೊನ್ನೆ ಬಂದು ಕಂಪ್ನಿ ವಾಪಸ್ ಹೋಯ್ತಲ್ಲ ಯಾಕೆ, ಇನ್ನೊಂದು ಕಂಪ್ನಿ ಹೆಸರು ಹೇಳ್ತಿರಲ್ಲ ಯಾಕೆ ಹೋಯ್ತೀರ, ಅದನ್ನೂ ಕೇಳಲ್ಲ ನಾವು. ಅವರು ಏನಾದ್ರು ಪಾಪ ಅವರು ಪ್ರಯತ್ನ ಮಾಡ್ತಾ ಇರ್ಬೋದೇನೋ ಅಂತಲೇ ಅನ್ಕೊಳ್ಳೋಣ. ನಾವು ಸುಳ್ಳು ಹೇಳ್ತಾರೆ ಅಂತ ಅನ್ಕೊಳ್ಳಲ್ಲ, ಪ್ರಯತ್ನ ಮಾಡ್ತಾವ್ರೆ ಅನ್ಕೋತೀವಿ. ಅವ್ರ ಪ್ರಯತ್ನಕ್ಕೆ ಆ ಕಂಪ್ನಿಯವ್ರು ಬರ್ತಾ ಇಲ್ವೋ ಅಥವಾ ಇನ್ನೊಂದು ನನಗೆ ಗೊತ್ತಿಲ್ಲ. ಬಟ್ ಆದಷ್ಟು ಯಾವ್ದಾರ ಕಂಪ್ನಿ ಬಟ್ ನನಗೆ ಪತ್ರ ಬರೆದ್ರೆ, ಮೊನ್ನೆ ಏನೋ ಮಾತಾಡೋದಂತ ಖಾಸಗಿ ಆಗಿ MLA ಗೆ ಏನು ಅಧಿಕಾರ, MLA ಗೆ ಅಧಿಕಾರ ಅಲ್ಲ, MLA ನನಗೆ ಹೇಳ್ತಾರೆ ನಾನು ಕ್ಯಾಬಿನೆಟ್ಗೆ ತರ್ತೀನಿ ಕೊಡ್ತೀನಿ. ನಮ್ಮದೇ ಪಾರ್ಟಿ MLA, ನಮ್ಮದೇ ಜಿಲ್ಲೆ MLA, ಪಬ್ಲಿಕ್ ಇಂಟ್ರೆಸ್ಟನ್ನ ಒಬ್ಬ MLA MP ಅವರು, ಕೇಂದ್ರದ ಮಂತ್ರಿಯವರು ಈ ಥರ ಕೇಳಿದರೆ ನಮ್ಮ ಜಿಲ್ಲೆನಲ್ಲಿ ಒಂದು ಜಾಗ ಕೊಡೋಣ ಅಂದರೆ MLA ಗೆ ಅಧಿಕಾರ ಇದೆಯಾ ಅಂದರೆ MLA ಬರ್ಕೊಡಕ್ಕಾಗದ, ಅಥವಾ ಅವ್ರು ಬರ್ಕೊಡಕ್ಕಾಗದ, ಅಥವಾ ನಾನು ಬರ್ಕೊಡಕ್ಕಾಗದ? ಅದಕ್ಕೆ ಕಾನೂನಿದೆ, ಪ್ರೊಸೀಜರ್ ಇದೆ, ಮಾಡ್ತೀವಿ. ಸೊ ಅದನ್ನ ಅವ್ರು ಖಾಸಗಿಯಾಗಿ ರವಿ ಕೇಳಿ ಎಲ್ಲ ಆಗುತ್ತೆ ಬಿಡ್ರಿ ಅಂತ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ ಅವ್ರ ಹಂಗಂದ್ರೆ. ಸೊ ಅದರಿಂದ ಅವರು ಮುಖ್ಯಮಂತ್ರಿ ಲೆಟ್ರ್ ಬರೆದ್ರೂ ಆಗಲ್ಲ, KDB ಮಂತ್ರಿ ಕೊಟ್ಟರು ಆಗಲ್ಲ, ನನಗೆ ಕೊಟ್ಟರು ಆಗಲ್ಲ, ಜಿಲ್ಲಾ ಮಂತ್ರಿ ಕೊಟ್ಟರು ಆಗಲ್ಲ, ಜಿಲ್ಲಾ ಆಡಳಿತ ಕೊಟ್ಟರು ಆಗಲ್ಲ. ಯಾವ ಕಂಪನಿ ಎಸ್ಟಾಬ್ಲಿಷ್ ಮಾಡಕ್ಕೆ ರೆಡಿ ಇದ್ದಾರೆ ಪ್ರಾರಂಭ ಮಾಡೋದಕ್ಕೆ, ಅವರು KDBಗೆ ನಮಗೆ ಮಂಡ್ಯ ಜಿಲ್ಲೆಯಲ್ಲಿ ಅಥವಾ ಇಂಥ ತಾಲೂಕು ಅಂತಲೇ ಮೆನ್ಷನ್ ಮಾಡಿ, ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರಲ್ಲಿ ನಾವು ನಮ್ಮ ಪ್ರಾಜೆಕ್ಟ್ ರಿಪೋರ್ಟನ್ನು ಜೊತೆ ಮಾಡಿ ಕೊಟ್ಟರೆ ನಾವು ಆದಷ್ಟು ಬೇಗ ಎಲ್ಲ ಪ್ರೊಸೀಜರ್ನ ನಾವೇ ಪರ್ಸನಲ್ ಆಗಿ ಅಟೆಂಡ್ ಮಾಡಿ ಸೊ ಜಾಗ ಕೊಡಕ್ಕೆ ರೆಡಿ ಇದ್ದೀವಿ ಅಂತ ನಾವೆಲ್ಲ ಶಾಸಕರು ನಾವೆಲ್ಲ ಕೂತ್ಕೊಂಡು ಸಣ್ಣದು ಕೊಟ್ರು. ಇಲ್ಲ ನಾವು ಆಹ್ವಾನನೇ ಕೊಡ್ತಾ ಇದ್ದೀವಿ, ನಮ್ಮ ಹತ್ರ ಜಾಗ ಇದೆ, ದಯಮಾಡಿ ತಾವು ಖಂಡಿತ ಅಪ್ಲಿಕೇಶನ್ನ ಥ್ರೂ ಪಾಪರ್ ಚಾನಲ್ ಹಾಕ್ಲಿ, ನಾವು ಎಲ್ಲ ಜವಾಬ್ದಾರಿ ನಾವೇ. ಇನ್ನೊಂದು ಸ್ಪಷ್ಟಪಡಿಸ್ಬಿಡಿ, ನಾವೇ ಆಹ್ವಾನ ಮಾಡ್ತಾ ಇದ್ದೀವಿ ಕುಮಾರಸ್ವಾಮಿಯವ್ರಿಗೂ, ಕುಮಾರಸ್ವಾಮಿ ಹೇಳಿರ್ತಕ್ಕಂಥ ಕಂಪನಿಗಳಿಗೂ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಜವಾಬ್ದಾರಿ ಸ್ಥಾನದಲ್ಲಿ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಅವ್ರ ತಕ್ಷಣ ಯಾವುದೇ ಕಂಪನಿ ಪ್ರಾಪರ್ ಚಾನಲ್ನ ಕಂಪನಿಯವರು ಕೊಟ್ಟರೆ ಎಲ್ಲ ಜವಾಬ್ದಾರಿನ ನಾವೇ ತಗೊಂಡು, ಅವರು ಇಂಥ ತಾಲೂಕು ಒಂದು ಮೆನ್ಷನ್ ಮಾಡಲಿ, ಇಲ್ಲ ಜಿಲ್ಲೆಯಲ್ಲಿ ಎಲ್ಲರೂ ಒಂದು ಕಡೆಯಿಂದ ಮೆನ್ಷನ್ ಮಾಡಲಿ. ಸೊ ಅವ್ರು ಪ್ರಾಪರ್, ಈಗ ಮುಖ್ಯಮಂತ್ರಿಗೂ ಒಂದು ಪತ್ರ ಬಂದಿದೆ, ಅದರಿಂದ ನಾವೇನು ಮಾಡೋಕ್ಕಾಗಲ್ಲ. KDB ಮಂತ್ರಿಗೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಅವರು ಕಂಪ್ನಿಯವರೇ ಕೊಡಬೇಕು. ಕುಮಾರಸ್ವಾಮಿಯವ್ರ ಲೆಟ್ರ್ ಬರೆದ್ರೆ ಆಗಲ್ಲ. ಕುಮಾರಸ್ವಾಮಿಯವ್ರ ಲೆಟ್ರ್ ಬರೆದ್ರೆ ನಾವು ಅದಕ್ಕೆ ಪ್ರೋಸೆಸ್ ಮಾಡೋಕ್ಕಾಗಲ್ಲ. ಕುಮಾರಸ್ವಾಮಿಯವರು ಆ ಕಂಪ್ನಿಯವ್ರ ಜೊತೆ ಮಾತಾಡಿ ಕಂಪ್ನಿಯವ್ರ ಮೂಲಕ ನಮಗೆ
ಪ್ರಾಪರ್ ಚಾನಲ್ ಕೊಡಿಸಿದ್ರೆ ಖಂಡಿತ ಇದ್ರ ಕ್ರೆಡಿಟ್ ಕುಮಾರಸ್ವಾಮಿಗೆ ಹೋಗುತ್ತೆ, ಕುಮಾರಸ್ವಾಮಿಯವರಿಗೆ ಅಭಿನಂದನೆ ಹೇಳ್ತೀವಿ. ಸೊ ಕುಮಾರಸ್ವಾಮಿಯವರು ಪತ್ರ ಬರೆಸೋ ಕೂತ್ಕೊಂಡ್ರೆ ಅದು ಕೆಲಸ ಆಗಲ್ಲ. ಕುಮಾರಸ್ವಾಮಿಯವರು ಆ ಕಂಪನಿಯವ್ರನ್ನ ಕರೆಸಿ ಮಾತಾಡಿ ಅರ್ಜಿ ಹಾಕ್ಸಿದ್ರೆ, ಅರ್ಜಿ ಹಾಕ್ದವ್ರಿಗೆ ನಾವು ಥ್ಯಾಂಕ್ಸ್ ಹೇಳಲ್ಲ, ಕುಮಾರಸ್ವಾಮಿಯವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀವಿ, ಆಮೇಲೆ ಅರ್ಜಿ ಹಾಕ್ತವ್ರಿಗೆ. ಮೇಕೆದಾಟು ಯೋಜನೆಯಲ್ಲಿ ಸಾವಿರಾರು ಎಕರೆ ಅರಣ್ಯ ಪ್ರದೇಶ ಮುಳುಗಡೆಯಾದ್ರೆ ಅದಕ್ಕೆ ಪರಿಹಾರವಾಗಿ ನಾಗಮಂಗಲ ತಾಲೂಕಿನಲ್ಲಿ ಭೂಮಿ ಕೊಡಕ್ಕೆ ಮುಂದಾಗಿದೆ ಸರ್ಕಾರ. ಅಲ್ಲಿನ ಬಡವರಿಗೆ, ನಿವೇಶನ ವಂಚಿತರಿಗೆ ಅನ್ಯಾಯ ಆಗುತ್ತೆ. ಯಾಕೆ ನಾಗಮಂಗಲನೇ ಟಾರ್ಗೆಟ್ ಮಾಡ್ತಾರೆ? ನಾಗಮಂಗಲ ಟಾರ್ಗೆಟ್ ಒಂದ್ ಕಡೆ ಮಾಡಲ್ಲ, ಬಹಳಷ್ಟು ಜಮೀನು ಬೇಕಾಗುತ್ತೆ, ಸಾವಿರಾರು ಎಕರೆ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ರೈತರು ಮಾಡೋದಕ್ಕೆ ಸೂಕ್ತವಾದ ಅಲ್ಲದೆ ಇರ್ತಕ್ಕಂಥ ಜಾಗ, ರೈತರು ಕೃಷಿಗೆ ಸೂಕ್ತವಾಗಿ ಅಲ್ಲದೆ ಇರ್ತಕ್ಕಂಥ ಜಾಗ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೊಡ್ಬೋದು, ಇಂಥ ಕಡೆನೇ ಕೊಡಬೇಕು ಅಂತೇನಿಲ್ಲ. ಆ ಜಾಗನ ಹುಡುಕಕ್ಕೆ ಸರ್ಕಾರ ಹೇಳಿದೆ, ಹುಡುಕ್ತೀವಿ. ನಾಗಮಂಗಲ ಒಂದೇ ಕಡೆ ಅಲ್ಲ, ಅಥವಾ ಹಾಸನ ಒಂದೇ ಕಡೆ ಅಂತಲ್ಲ, ಎಲ್ಲರೂ ಸರಿ. ಮತ್ತು ಕೃಷಿಗೆ ಸೂಕ್ತವಲ್ಲದೇ ಇರೋ ಜಾಗ ಕೊಡ್ತೀವಿ. ಮತ್ತು ಮನೆ ಇಲ್ಲದೆ ಇರ್ತಕ್ಕಂಥ, ಇದು ಮನೆ ಅಂತೀನಿ, ನಿವೇಶನ ಇಲ್ಲದೆ ಇರ್ತಕ್ಕಂಥವ್ರು ನಿವೇಶನ ಸೂಕ್ತವಲ್ಲದೆ ಇರ್ತಕ್ಕಂಥ ಜಾಗ ಕೊಡ್ತೀವಿ. ಫಾರೆಸ್ಟ್ಗೆ ಕೊಡೋದು ಸೂಕ್ತವಾದ ಅಲ್ಲದೇ ಇರೋ ಜಾಗ ಕೊಡ್ತೀವಿ. ಅದೇನು ಯಾವುದೋ ಆತಂಕ ಏನು ಬೇಡ. ಮತ್ತು ರೆವಿನ್ಯೂ ಇಲಾಖೆಯಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಬಂದ ಮೇಲೆ ಸಾಕಷ್ಟು ಕಾನೂನಿನ ಬದಲಾವಣೆ ತಂದಿದ್ದೀವಿ. ಮತ್ತು ಇವತ್ತೇನು ಜಿಲ್ಲೆಯಲ್ಲಿ ಹಿಂದೆ ನಡೆದಿದೆ, ಈಗಲೂ ಅಲ್ಲಿ ಇಲ್ಲಿ ನಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಯಾರಿಗೂ ಈ ಜಮೀನನ್ನ ದಕ್ಕಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಇದ್ರ ಮಧ್ಯದಲ್ಲಿ ಯಾರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅಷ್ಟೇ ಅನುಕೂಲ. ಆದರೆ ಯಾರು ಮಧ್ಯವರ್ತಿಗಳನ್ನ ಉಪಯೋಗಿಸ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಎಲ್ಲ ತನಿಖೆನಲ್ಲಿ ಅದು ವಾಪಸ್ ಸರ್ಕಾರಕ್ಕೆ ಹೋಗುತ್ತೆ. ಅದರಿಂದ ಯಾರಿಗೂ ಪ್ರಯೋಜನ ಆಗಲ್ಲ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಯಾವ ರೈತರು ಈ ಒಂದು ಸಾಹಸಕ್ಕೆ ಕೈ ಹಾಕೋದು ಬೇಡ. ಇದರಿಂದ ನಿಮಗೆ ಈ ಜಮೀನು ದಕ್ಕಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವರು ತಾತ್ಕಾಲಿಕವಾಗಿ ನಿಮಗೆ ಮೋಸ ಮಾಡಲಿಕ್ಕೆ ಏಜೆಂಟ್ಗಳಾಗಲಿ ಅಧಿಕಾರಿಗಳಾಗಲಿ ಕೆಲವರು ದುರುಪಯೋಗ ಮಾಡ್ಕೊತಿದ್ದಾರೆ. ಇದರಿಂದ ನಿಮಗೆ ಪ್ರಯೋಜನ. ಗ್ರೇಟರ್ ಬೆಂಗಳೂರು ಉಪನಗರ ಯೋಜನೆ ಕೃಷಿ ಇಲ್ಲಿ ಕೈಗಾರಿಕೆ ಭೂಮಿ ಕೊಡಿ ಅಂತಾರೆ, ಅಲ್ಲಿ ರೈತರು ಇಲ್ಲಿ ಅಲ್ಲಿ ಇದನ್ನ ಬೇಡ ಅಂತಾರೆ. ನನಗೆ ಗೊತ್ತಿಲ್ಲ ಕಣಪ್ಪ, ದಯಮಾಡಿ ಅವ್ರನ್ನೇ ಕೇಳ್ಬೇಕು ನಿಮಗೆ. ಆಮೇಲೆ ಇದು ಬೇಡ, ಅವ್ರ ಬಗ್ಗೆ ಮಾತಾಡೋದೇ ಬೇಡ ಅಂತ ಹೇಳ್ತೀನಿ. ಆದ್ರೆ ನೀನ್ ಮಾತಾಡಿಸ್ತೀಯ, ಸುಮ್ಮನಿರಪ್ಪ. ಅಲ್ಲಪ್ಪ, ಒಂದ್ ನಿಮಿಷ ಕೇಳಿದ್ರು ಹಂಗಿಲ್ಲ. ಈ ಎಂಥದ್ದು ಬಿಡದಿ ಹತ್ರ ಟೌನ್ಶಿಪ್ನ ಕುಮಾರಸ್ವಾಮಿಯವರೇ ಪ್ರಾರಂಭ ಮಾಡಲಿಕ್ಕೆ ಅವಾಗ ಆಗ್ಬೇಕಾಗಿತ್ತು ಅಂತ. ಈಗ ಡಿ ಕೆ ಶಿವಕುಮಾರ್ ಅವರು ಪ್ರಾರಂಭ ಮಾಡಿದ ಆಗ್ಬಾರ್ದು, ಅಷ್ಟೇ ವ್ಯತ್ಯಾಸ, ಏನೂ ಇಲ್ಲ ಇದ್ರಲ್ಲಿ. ಅವಾಗ ಆಗಬೇಕು ಅಂತ ಪ್ರಯತ್ನ ಮಾಡಿದ್ರು, ಈಗ ಆಗಬಾರ್ದು ಅಂತ ಪ್ರಯತ್ನ ಮಾಡಿದ್ರು. ಸೊ ಎಲ್ಲೇ ಆಗಲಿ, ಹೌದು ಕೃಷಿನೂ ಅವಶ್ಯಕತೆ ಇದೆ, ಮೊದಲನೇ ಆದ್ಯತೆ ಕೃಷಿಗೆ. ಸೊ ಜೊತೆಗೆ ಇಂಡಸ್ಟ್ರಿಯಲ್ ಬರಬೇಕು ಅನ್ನೋದು ಪ್ರತಿಯೊಬ್ಬರ ಒಂದಿದೆ. ಹಾಗಂದಾಗ ಕೃಷಿ ಅಲ್ಲದೆ ಇರ್ತಕ್ಕಂಥದ್ದು ಮತ್ತು ಅನಿವಾರ್ಯ ಬಿದ್ದಲ್ಲಿ ಪ್ರಿಯಾರಿಟಿ ಬಂದಾಗ ನಾವು ಇಂಡಸ್ಟ್ರಿಯಲ್ನೂ ಸಹ ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಉದ್ಯೋಗ ಅವಕಾಶಗಳು ಇವೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ